ಈ ಘಟನೆಗೆ ಕಾರಣರಾದವರು ಗಂಗಾವತಿ ಶಾಸಕರು ಅವ್ರ ಮೇಲೆ ಎಷ್ಟಿ ದೌರ್ಜನ್ಯ ಕೇಸ್ ಹಾಕಬೇಕು, ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಏನಂತಾರೆ ಇದಕ್ಕೆ? ನೋಡಿ, ನಮ್ಮ ಮನೆ ಹತ್ರ ಬಂದು ನಮ್ಮ ಮೇಲೆ ಮನೆ ಮೇಲೇನೆ ಗಲಾಟೆ ಮಾಡಿ ನಮ್ಮನ್ನೇ ಇದು ಮಾಡಿಬಿಟ್ಟು ಇಲ್ಲೇ ಅವರೇ ಫೈರ್ ಮಾಡಿಬಿಟ್ಟು ಮಾಡಿರುವಂಥದ್ದು ಇಡೀ ಎಲ್ಲ ಮೀಡಿಯಾನೇ ಸಾಕ್ಷಿ. ನೀವು ಬರೀ ಯಾರೂ ಬೇಕಾಗಿಲ್ಲ ಇದಕ್ಕೆಲ್ಲದೂ ಕೂಡ ನಾನು ಕೇರ್ ಮಾಡೋನಲ್ಲ. ನಾನು ಇವತ್ತು ಪೊಲೀಸರು ಮನಸ್ಸಾಕ್ಷಿ ಅನ್ನೋದಿದ್ರೆ ಕಾನೂನು ಕಾಪಾಡುವಂಥ ದೃಷ್ಟಿಯಲ್ಲಿ ನಾರಾ ಭರತ್ ರೆಡ್ಡಿಯನ್ನು, ಅವ್ರ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವ್ರನ್ನ ತಕ್ಷಣ ಬಂಧನ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಈ ರೀತಿ ಏನು ನಮ್ಮ ರಾಮ್ಲೂರ್ ಹೇಳಿದಾಗೆ ಸಿನಿಮಾ ಸ್ಟೈಲ್ ರಾಜಕಾರಣಿಗಳಿಗೆ ಮತ್ತು ಏನು ಜನಪ್ರೀತಿ ಕಳ್ಕೊಂಡ್ಬಿಟ್ಟು ಇಂಥ ಒಂದು ದಬ್ಬಾಳಿಕೆಗಳ ಮೂಲಕ ನಮ್ಮ ಇಡೀ ಹಿಂಬಾಲಿಕರನ್ನ ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆಗೆ ರೋಡ್ಗೆ ಚೇರ್ಗಳು ಹಾಕೊಂಡು ಕುತ್ಕೊಂಡ್ಬಿಟ್ಟು ಬ್ಯಾನರ್ ಕಟ್ಟಿ ಅಲ್ಲೇ ಅವ್ರ ಮನೆ ಮೇಲೆ ದಬ್ಬಾಳಿಕೆ ಮಾಡಿ ಬರ್ತೀವಿ ಅಂತಂದ್ರೆ ಇಡೀ ನಗರದ ಜನರನ್ನ, ವ್ಯಾಪಾರಸ್ಥರನ್ನ ಹೆದರಿಸಿ ಅವ್ರ ಕಪಿಮುಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ದೌರ್ಜನ್ಯದಿಂದ, ದಬ್ಬಾಳಿಕೆಯಿಂದ ಒಂದು ಆಸ್ತಿಗಳು ಮಾಡ್ಕೋಬೇಕು, ಸಂಪಾದನೆ ಮಾಡ್ಕೋಬೇಕು ಮತ್ತು ರಾಜಕೀಯ ಕೊನೆಗಾಳ್ತಾ ಇದ್ದೀವಿ, ಜನರು ಪ್ರೀತಿ ಕಳ್ಕೊಂತ ಇದೀವಿ ಅನ್ನೋಂಥ ಭಯದ ವಾತಾವರಣದಲ್ಲಿ ಆ ಕ್ರಿಮಿನಲ್ಸ್ ಮಾಡಿರುವಂತ ಕೆಲಸಕ್ಕೆ ಆ ತಂದೆ ಮಗನ ಇಬ್ಬರನ್ನ ತಕ್ಷಣ ಅರೆಸ್ಟ್ ಮಾಡ್ತಾರೆ. ಸೇರ್ಕೊಂಡಂತ ಟೈಮಲ್ಲಿ ಈ ಬಂದಂತ ಸುದ್ದಿ ಏನೋ ಅನಾಹುತ ಆಗಿದೆ ಅನ್ನೋದು ನಾನು ಸಾಹೇಬ್ರು ಎಲ್ಲರೂ ಕೂಡ ಹೇಳಿದೆ. ನೋಡ್ರಿ, ಯಾವ್ದು ಕೂಡ ಮುಚ್ಚಿಡಕ್ಕಾಗಲ್ಲ. ಕಾನೂನಲ್ಲಿ ಎಲ್ಲದೂ ಕೂಡ ನಾವು ಏನೇ ತಪ್ಪು ಮಾಡಿದ್ರು ಕೂಡ ಕಾನೂನಲ್ಲಿ ಅದಕ್ಕಾದಂತ ಶಿಕ್ಷೆ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಯಾವುದೇ ಘಟನೆ ಆಗಿರ್ಲಿ, ನೋಡ್ರಿ, ಯಾರು ಕೂಡ ಈ ರೀತಿ ಘಟನೆ ಆಗ್ತತೆ, ಯಾರಿಗೋ ಒಬ್ಬರಿಗೆ ಜೀವಕ್ಕೆ ತೊಂದರೆ ಆಗುತ್ತಂದ್ರಿಗಿನ ಯಾರು ಕೂಡ ಆ ರೀತಿ ಒಪ್ಪಂತ ವ್ಯಕ್ತಿಗಳು ಎಲ್ಲ ರೀ. ನೋಡ್ರಿ, ಈಗಿದ್ದಂತ ವಾತಾವರಣದಲ್ಲಿ ಅವರು ಫೋರೆನ್ಸಿಕ್ ಟೆಸ್ಟ್ ಮಾಡಿಸ್ಕೊಳ್ಳಿ, ಯಾರಿಂದ ಗುಂಡ ಹಾರಿಸಿದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ತನಿಖೆ ಆಗ್ಲಿ, ತನಿಖೆ ಆದಂತ ಟೈಮಲ್ಲಿ ಯಾರ ಮೇಲೆ ಕ್ರಮ ತಗೊಂಡ್ರೆ ತಗೊಳ್ಳಿ. ನೋಡ್ರಿ ನಾನು ಹೇಳೋದಿಷ್ಟೇ, ಅವ್ರ ಪಾರ್ಟಿ ಅವ್ರು ಸತ್ಯವಂತರು, ನಮ್ಮ ಪಾರ್ಟಿಗೆ ನಾವು ಸತ್ಯವಂತರು. ಕಾನೂನು ಯಾರು ಪರವಾಗಿ ಮಾಡಲ್ರಿ. ಇವತ್ತು ಸತ್ತಂತವ್ರು ಏನನ್ನ ಅಕಸ್ಮಾತ್ ಇನ್ನ ನನಗೆ ಗೊತ್ತಿಲ್ಲ ರೀ, ಸತ್ತಿರೋದು ಕೂಡ ಗೊತ್ತಿಲ್ಲ. ಅಕಸ್ಮಿತವಾಗಿ ಸತ್ತಾರಂತೇಳಿ ಅಫಿಷಿಯಲ್ ವರದಿ ಕೂಡ ಇಲ್ಲಿ ತನಕ ಆಗಿಲ್ಲ. ಅಕಸ್ಮಿತವಾಗಿ ಏನನ್ನ ಗೊತ್ತಾದ್ರೆ ಕೂಡ ತನಿಖೆ ಆಗ್ಲಿ. ನೋಡ್ರಿ, ಈ ತನಿಖೆ ಫೋರೆನ್ಸಿ ಇದೆ. ಈಗಿನ ಟೆಕ್ನಾಲಜಿಯಲ್ಲಿ ಫೋರೆನ್ಸಿಕ್ ಟೆಸ್ಟ್ ಮೂಲಕ ಯಾವ ಒಂದು ಸೆಕೆಂಡ್ ಅಲ್ಲಿ ಕಂಡುಹಿಡಿಬಹುದು. ಯಾರಿಂದನೇ ಆಗಿರ್ಲಿ. ನೋಡ್ರಿ, ನನಗೆ ಗೊತ್ತಿರುವಂತ ಪ್ರಕಾರ ನನ್ನ ಹತ್ರ ಖಾಸಗಿ ಗನ್ಮ್ಯಾನ್ಗಳು ಯಾರಿಲ್ಲ. ನಮ್ಮ ಹತ್ರ ಇರೋದು ಯಾರಿದ್ದಾರೆ? ಸರ್ಕಾರಿ ಗನ್ಮ್ಯಾನ್ಗಳು 2 ಇದಾರೆ. ಇವ್ರು ಜನಾರ್ದನ್ ರೆಡ್ಡಿ ಹತ್ರ 4 ಮಂದಿ ಇದಾರ್ರಿ. ಅವ್ರು ಬಿಟ್ಟರೆ ಬೇರೆ ಯಾರು ಫೈರ್ ಮಾಡಕ್ ಸಾಧ್ಯ ಇಲ್ಲ. ಬೇಕಾದ್ರೆ ಎಲ್ಲ ಸರ್ಕಾರಿ ಗುಂಡುಗಳು ಎಷ್ಟಿದಾವ, ಎಷ್ಟು ಕೊಟ್ಟಿದ್ರು ಬುಲೆಟ್, ನಂಬರು, ರಿವಾಲ್ವರ್, ಆ ರಿವಾಲ್ವರ್ ಇಂದ ಯಾರ ಇದೆ ಎಲ್ಲ ಕೂಡ ಸುದ್ದಿ ಆಗ್ತತ್ರಿ. ಯಾವ್ದು ಕೂಡ ಮುಚ್ಚಿಡಕ್ ಆಗಲ್ಲ. ಈಗ ಯಾವ್ದು ಮುಚ್ಚಿಡಕ್ಕಾದ್ರೆ ನಾನು ಫೂಲ್ ಅಂತಾರ. ಮುಚ್ಚಿಡಕ್ ಅವ್ರು ಹೇಳ್ತಾ ಇದ್ರಂತ್ರಿ, ಇಲ್ಲ ರೀ, ನಮ್ಮ ಕಡೆಯಿಂದ ಗುಂಡಾರ್ಸಿರಪ್ಪನ್ನ ಸತ್ತೋಗಿದಾರ ಅಂತೇಳಿ, ನಮ್ಮ ಕಾರ್ಯಕರ್ತನ ಸಾವಾಗಿದೆ ಅಂತೇಳಿ. ನೋಡ್ರಿ, ನಾವು ಸಾವು ಬಯಸಿದಂತವ್ರಲ್ಲ. ನಾವು ಇದನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತದಂತ ಅಂದ್ಕೊಂಡಿದ್ದಂತವ್ರಲ್ಲ. ಈಗಿರಂತ ಪರಿಸ್ಥಿತಿಯಲ್ಲಿ ಅವ್ರ ಶಾಸಕರು ಹೇಳ್ತಾ ಇದ್ರಂತೆ, ಇಲ್ಲ ಅವ್ರ ಮನೆ ಸುಡ್ತಾ ಇದ್ದಾರೆ ಅಂತ. ಕಲ್ಚರ್ ನೋಡಿಸ್ತೆ. ನಮ್ಮ ಕಡೆಯಿಂದ ತಪ್ಪಾಗಿದ್ರಿಗಿನ ಬೇಕಾದ್ರೆ ಪೊಲೀಸರು ಇದಾರ, ಫೋರೆನ್ಸ್ ಇದೆ, ಕಂಡಿಡ್ಲಿ. ನಾವೇನು ಬೇಡ ಅನ್ನೋಕೆ ಹೋಗಲ್ಲ. ಸರ್ಕಾರ ಕೊಟ್ಟಂತ ಗನ್ಮ್ಯಾನ್ಗಳಿದ್ರ, ಅವ್ರ ಕಡೆ ಕೊಟ್ಟಂತ ಗುಂಡುಗಳು ಲೆಕ್ಕ ಇರ್ತಾವ, ರಿವಾಲ್ವರ್ ಲೆಕ್ಕ ಇರ್ತಾವ, ಯಾವ ಕಡೆಯಿಂದ ಫೈರ್ ಆಗಿದೆ ಗೊತ್ತಿರ್ತಾರೆ. ಅವ್ರು ಏನನ್ನ ಇವತ್ತು ಯಾರು ಸತ್ತಾರ, ಅವ್ರು ಏನನ್ನ ಬಾಡಿಯಲ್ಲಿ ಹೋದಂತ ಬುಲೆಟಿನ ಅದು ಎಲ್ಲ ಕೂಡ ಇದ್ದೇ ಇರ್ತಾವ್ರಿ. ಹಂಗಾಗಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.